ಸಚ್ಚಿದಾನಂದ ಆಶ್ರಮ ಒಂದು ವಿಶೇಷವಾದಂಥ ರೀತಿಯಲ್ಲಿ ಆಕರ್ಷಣೆಯನ್ನು ಭಕ್ತಾದಿಗಳಿಂದ ಪಡೆದುಕೊಂಡಿರುವಂಥ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಮೊಟ್ಟ ಮೊದಲ ಬಾರಿಗೆ ಹಾಡಿನಿಂದ ಏನಾದರೂ ರೋಗ ವಾಸಿಯಾಗುತ್ತೆ ಅನ್ನುವಂಥ ಅಂಶವನ್ನು ಕಂಡಿಡಿಯೋದಲ್ಲ ಅಷ್ಟೇ ಅಲ್ಲ, ಅದನ್ನು ಚಾಲನೆಗೆ ತಂದು ಗುಣಮುಖ ಮಾಡಿದಂಥ ಒಬ್ಬ ಸ್ವಾಮೀಜಿ ಅಂತ ಇದ್ದರೆ ಅದು ನಮ್ಮ ಗಣಪತಿ ಸಚ್ಚಿದಾನಂದ ಶ್ರೀಗಳು ಅಂತ ಹೇಳ್ಕೊಳ್ಳೋಕ್ಕೆ ನಮ್ಮೆಲ್ಲರಿಗೂ ಹೆಮ್ಮೆ ಆಗುತ್ತೆ. ಇವತ್ತು ಗಣಪತಿ ಸಚ್ಚಿದಾನಂದ ಶ್ರೀಗಳು ಮೊನ್ನೆ ಅವರ ಪ್ರಾರಂಭದ ಏನು 1 ವಾರಗಳ ಕಾರ್ಯಕ್ರಮ ಇತ್ತು 25ನೇ ತಾರೀಕು, ಅವತ್ತು ದೇಶ ಸೇವೆಗೆ ಯಾರೆಲ್ಲ ಸೈನಿಕರ ನಿಧಿಗೆ 25 ಲಕ್ಷ ರೂಪಾಯಿಗಳನ್ನು ಮೈಸೂರಿನ ನಮ್ಮ ಮಹಾರಾಜರಾದಂಥ ಯದುವೀರ್ ಅವ್ರ ಕೈಲಿ ಕೊಟ್ಟು ಇದನ್ನು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸಬೇಕು ಅನ್ನುವಂಥ ರೀತಿಯಲ್ಲಿ 25 ಲಕ್ಷ ರೂಪಾಯಿಯನ್ನು ಅವರ 83ನೇ ವರ್ಷದ ಈ ಒಂದು ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದಾರೆ. ಇವತ್ತು ನಾವೆಲ್ಲ ಭಕ್ತಾದಿಗಳು, ಅವರ ಅಭಿಮಾನಿಗಳು ಇವತ್ತು ಚಾಮುಂಡಿಪುರಂ ವೃತ್ತದಿಂದ ಗಣಪತಿ ಆಶ್ರಮದವರೆಗೆ ಒಂದು ಮೆರವಣಿಗೆಯಲ್ಲಿ ಸಾಗಿ ಈ ಒಂದು ಸ್ವಾಮಿಗಳು ಏನು ಮೈಸೂರಿಗೆ ಕೊಡುಗೆಯನ್ನು ನೀಡಿದ್ದಾರೆ. ಇವತ್ತು ಆಂಜನೇಯನ ದೇವಸ್ಥಾನ ಇರ್ಬೋದು, ಲಕ್ಷ್ಮೀ ವೆಂಕಟೇಶ್ವರನ ದೇವಸ್ಥಾನ ಇರ್ಬೋದು, ದತ್ತಾತ್ರೇಯನ ದೇವಸ್ಥಾನ ಇರ್ಬೋದು, ಇವತ್ತು ಅದನ್ನೆಲ್ಲವನ್ನು ಮೈಸೂರಿಗೆ ಕೊಟ್ಟು ದೇಶ ವಿದೇಶದಿಂದ ಪ್ರವಾಸಿಗರನ್ನು ಭಕ್ತಾದಿಗಳನ್ನು ಸೆಳೆಯುವಂಗೆ ಮಾಡಿರುವಂಥದ್ದು. ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥ ಶ್ರೀಗಳ ಏನು 83ನೇ ವರ್ಷದ ಈ ವರ್ಧಂತಿ ಕಾರ್ಯಕ್ರಮದ ನಿಮಿತ್ತ ನಾವೆಲ್ಲರೂ ಮೆರವಣಿಗೆಯಲ್ಲಿ ಸಾಗ್ತಾ ಇದ್ದೀವಿ. ಈ ಒಂದು ಮೆರವಣಿಗೆ ಉದ್ಘಾಟನೆ ಮಾಡಿದ್ದಕ್ಕೆ ಭಾಳ ಸಂತೋಷ ಆಗಿದೆ ಬಂಧುಗಳೇ. ಸ್ವಾಮಿಗಳು ಏನು ನಮ್ಮ ಮೈಸೂರಿನಲ್ಲಿ ಇರತಕ್ಕಂಥ ಒಬ್ಬರು ಶ್ರೇಷ್ಠ ಯತಿಗಳು, ಅವರ ಒಂದು 83ನೇ ವರ್ಷದ ಒಂದು ವರ್ಧಂತೋತ್ಸವದ ಒಂದು ಆಚರಣೆಯ ಅಂಗವಾಗಿ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಸೇರಿ ಯಾವುದೇ ಒಂದು ಜಾತಿ ಧರ್ಮದ ಒಂದು ಭೇದ ಇಲ್ಲದಿರೋಂಗೆ ಪ್ರತಿಯೊಬ್ಬರು ಕೂಡ ಅವರ ಒಂದು ದತ್ತಸೇನೆ ಅಂತ ಏನಿದೆ ಅದರ ವತಿಯಿಂದ ನಾವೆಲ್ಲರೂ ಕೂಡ ಇವತ್ತು ಮೆರವಣಿಗೆಯಲ್ಲಿ ಈ ಒಂದು ಚಾಮುಂಡಿ ವೃತ್ತದಿಂದ ಗಣಪತಿ ಆಶ್ರಮದವರೆಗೂ ಹೊರಟಿದ್ದೀವಿ. ಶ್ರೀಗಳು ಭಾಳಷ್ಟು ದೇಶಗಳೆಲ್ಲ ಸುತ್ತಿ ನಮ್ಮ ಒಂದು ಹಿಂದೂ ಧರ್ಮದ ರೂವಾರಿಗಳಾಗಿ, ಜೊತೆಗೆ ನಾದ ಚಿಕಿತ್ಸೆ ಅಂತಂದ್ಬಿಟ್ಟು ಅವರ ಒಂದು ಏನು ವಿಶಿಷ್ಟತೆ ಇದೆ ಅದರ ಮುಖಾಂತರ ಸಾವಿರಾರು ಜನಕ್ಕೆ ಗುಣಮುಖರಾಗಿ ಹಲವಾರು ಕಾಯಿಲೆಗಳಿಂದ ಅವರು ಗುಣಮುಖರಾಗಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಮೈಸೂರಿನ ಒಂದು ಸಾಂಸ್ಕೃತಿಕ ರೂವಾರಿಯಾಗಿ ಭಾಳಷ್ಟು ವಿಚಾರಗಳನ್ನ ಇಡೀ ಪ್ರಪಂಚಕ್ಕೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಶ್ರೀಗಳು. ಹಾಗಾಗಿ ಭಾಳ ಮೈಸೂರಿಗೆ ಅವರೊಬ್ಬರು ಹೆಮ್ಮೆ, ಅವರು ಮೈಸೂರಿಗೆ ಕೀರ್ತಿ ತಂದಿರತಕ್ಕಂಥವ್ರು. ಹಾಗಾಗಿ ನಾವೆಲ್ಲರೂ ಸೇರಿಕೊಂಡು ನಮ್ಮ ಮಾನ್ಯ ಶಾಸಕರಾದಂಥ ಶ್ರೀವತ್ಸರ ಅವರು ಸಮೇತ ಇವತ್ತು ನಾವೆಲ್ಲರೂ ಸೇರಿದ್ದೀವಿ. ಉದ್ಘಾಟನೆ ಕಾರ್ಯಕ್ರಮ ಆಗಿದೆ, ಈಗ ಪಾದಯಾತ್ರೆಗೆ ಎಲ್ಲರೂ ಕೂಡ ಹೊರಟಿದ್ದೀವಿ. ಜೈ ಗುರುದತ್ತ. ಇಂದು ಶೋಭಾಯಾತ್ರೆ ನಡೀತಾ ಇದೆ. ನಮ್ಮ ಚಾಮುಂಡಿ ಸರ್ಕಲ್ನಿಂದ ಇಂದು ಶೋಭಾಯಾತ್ರೆ ನಡೀತಾ ಇದೆ. ಶ್ರೀ 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 ಗಣಪತಿ ಸಚ್ಚಿದಾನಂದ ಆಶ್ರಮದ ಪ್ರಯುಕ್ತದಿಂದ ಚಾಮುಂಡೇಶ್ವರಿ ಸರ್ಕಲ್ನಿಂದ ಇವತ್ತು ಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಎಲ್ಲ ಶ್ರೀವತ್ಸರು ಮತ್ತು ನಮ್ಮ ನವೀನ್ ಅವರೆಲ್ಲ ಇವತ್ತು ಹೋಗ್ತಾ ಇದ್ದೀವಿ, ಪಾದಯಾತ್ರೆ ಇದ್ದೀವಿ ಇವತ್ತು.